ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಲೇಟಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಇಲ್ಲ ಅಂತ ಏನೂ ಅಲ್ಲ, ನಾನು ನನ್ನ ಕರಿಯರ್ ರಿಲೇಟೆಡ್ ಆಗಿ ಸ್ವಲ್ಪ ಬೇರೆ ಏನು ಆಲೋಚನೆಯಲ್ಲಿ ಇರೋದ್ರಿಂದ ನಾನು ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ವ್ಲಾಗ್ ಮಾಡಬೇಕು, ಇನ್ನೊಂದು ಕಡೆ ಇನ್ನೇನೋ ಕರಿಯರ್ಗೋಸ್ಕರ ನಾನು ಪ್ಲ್ಯಾನಿಂಗ್ಸ್ನಲ್ಲಿ ಇದ್ದೀನಿ. ಸೊ ಅದರಲ್ಲಿ ಕೂಡ ಸ್ವಲ್ಪ ಟೈಮ್ನ ನಾನು ತೆಗೆದಿಡಲೇಬೇಕಾಗತ್ತೆ ಇಡೀ ದಿನದಲ್ಲಿ. ಹಾಗಾಗಿ ನನಗೆ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಒಂದೇ ಟೈಮಲ್ಲಂತೂ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಡೈಲಿ ಒಂದು ವಿಡಿಯೋನ ಆದಷ್ಟು ನಾನು ಹಾಕೋದಕ್ಕೆ ಟ್ರೈ ಹಾಕ್ತಾ ಇದ್ದೀನಿ ಕೂಡ. ಸೊ ನೋಡಿ, ಇಲ್ಲಿ ಬಂದಿದ್ದೀವಿ. ಇದು ಯಕ್ಷಗಾನದ ಒಂದು ಸೆಟಪ್. ಇದು ನಮ್ಮ ಈ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೆ ಈ ಮಲೆನಾಡು ಪ್ರದೇಶಗಳಲ್ಲೆಲ್ಲ ಈ ಯಕ್ಷಗಾನ ಅನ್ನೋದು ತುಂಬಾ ಫೇಮಸ್ಸು. ಇವತ್ತು ಆ್ಯಕ್ಚುಲಿ ನಾನು ಇಲ್ಲಿ ವ್ಲಾಗ್ ಮಾಡೋದಕ್ಕೆ ಬಂದಿರೋದೇ ಈ ಯಕ್ಷಗಾನನ ತಮಗೆಲ್ಲ ಪರಿಚಯ ಮಾಡಿಸೋಣ. ಕೆಲವೊಬ್ಬರಿಗೆ ಯಕ್ಷಗಾನ ಅಂದರೆ ಕಣ್ಣಿಂದ ನೋಡಿರಲ್ಲ. ಹಾಗಾಗಿ ಯಕ್ಷಗಾನ ಹೇಗಿರುತ್ತೆ ಅನ್ನೋದನ್ನ ಲೈವ್ ಆಗಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಟೈಮಿಂಗ್ ಸ್ವಲ್ಪ ಚೇಂಜ್ ಇದೆ. ಬಿಕಾಸ್ ಸ್ಟಾರ್ಟ್ ಆಗೋದಕ್ಕೆ 7:30 ಆಗುತ್ತಂತೆ. ಸೊ ಅಲ್ಲಿವರೆಗೂ ನಮಗೆ ಇಲ್ಲಿ ಇರೋದಕ್ಕೆ ಆಗಲ್ಲ. ಬಿಕಾಸ್ ಬೇರೆ ಏನೋ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೊಂಡು ಬರಬೇಕಿದೆ ನಮಗೆ. ಹಾಗಾಗಿ ನಾವು ಅಂಕೋಲಾ ಕಡೆ ಹೋಗ್ತಾ ಇದ್ದೀವಿ. ಈ ವ್ಲಾಗಲ್ಲಿ ಯಕ್ಷಗಾನನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲದೆ ಇದ್ದರೂ ಕೂಡ ನಾನು ಇನ್ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಿಮಗೆ ಯಕ್ಷಗಾನನ ಸಂಪೂರ್ಣವಾಗಿ ತೋರಿಸ್ತೀನಿ. ಬಿಕಾಸ್ ನಮ್ಮ ಕಡೆ ಯಕ್ಷಗಾನ ತುಂಬ ನಡೀತಾ ಇರುತ್ತೆ. ಈವ್ನಿಂಗಲ್ಲಿ ಹೊರಗಡೆ ಹೋಗೋದಂದರೆ ನನಗೆ ತುಂಬ ಖುಷಿ. ಸ್ಪೆಷಲಿ 6 ಗಂಟೆ ನಂತರ. ನೋಡಿ, ಸುತ್ತಮುತ್ತಲು ಎಷ್ಟು ಚೆನ್ನಾಗಿದೆ. ಟ್ರಾಫಿಕ್ ಅಂತೂ ಇರಲ್ಲ ನಮ್ಮ ಕಡೆ. ಏನೋ 1-2 ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಅಷ್ಟೇ. ನೋಡಿ, ಇಷ್ಟೊಂದು ಸುಂದರವಾದ ಒಂದು ಜಿಲ್ಲೆಯಲ್ಲಿ ನಾವಿದ್ದೀವಿ ಅನ್ನೋದು ನಮ್ಮ ಪುಣ್ಯ. ಎಷ್ಟು ಚೆನ್ನಾಗಿದೆ. ಸುತ್ತಲೂ ಮರ ಗಿಡಗಳು, ಹಾಗೆ ಈ ಹಸಿರು ಗದ್ದೆ, ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಳೆಗಾಲದಲ್ಲಂತೂ ಕೇಳೋದೇ ಬೇಡ. ಮಳೆಗಾಲದಲ್ಲಿ ಮಣ್ಣು, ಈ ಹಸಿರೆಲ್ಲ ತುಂಬ ಸೊಂಪಾಗಿ ಬೆಳೆದಿರುತ್ತೆ ಗದ್ದೆಗಳೆಲ್ಲ. ಈ ಕಡೆನೇ ಇದ್ದೀವಿ ಕೋವಿಡ್ ಟೈಮಿಂದ. ಸೊ ಇಲ್ಲಿ ಇದ್ದು ನಮಗೆ ಈ ಒಂದು ರೂಟೀನೇ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸಾಯಂಕಾಲ ಹೊತ್ತು ಹೊರಗಡೆ ಹೋಗೋದು, ತಿರುಗಾಡೋದು. ಸೊ ಫೈನಲಿ ಇಲ್ಲಿ ಅಂಕೋಲಾದಲ್ಲಿ ಒಂದು ಕಡೆ ನಿಲ್ಲಿಸಿದ್ದೀವಿ. ಇದೊಂದು ಹೊಸ ಶಾಪ್, ಈಗ ರೀಸೆಂಟಾಗಿ ಓಪನ್ ಆಗಿದೆ. ಇಲ್ಲೆಲ್ಲ ನೋಡಿ, ಐಟಮ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿದೆ. ಸೊ ಈ ಐಟಮ್ಸ್ ಎಲ್ಲ ಚನ್ನಪಟ್ಟಣದಿಂದ ಬಂದಿರೋದಂತೆ. ಈ ಗೊಂಬೆಗಳು, ಹಾಗೆ ಬ್ಯಾಗ್ಸು ಮತ್ತು ಈ ಕ್ಯಾಟಲ್ಸ್ ಎಲ್ಲ ಇದೆ ನೋಡಿ ಇಲ್ಲೆಲ್ಲ ಮಣ್ಣಿಂದು. ಸೊ ತುಂಬ ಡಿಫ್ರೆಂಟಾಗಿದೆ. ಹಾಗೆ ಈ ಟಾಯ್ಸ್ ಎಲ್ಲ ಚನ್ನಪಟ್ಟಣದಂತೆ. ತುಂಬ ಚೆನ್ನಾಗಿದೆ. $70. ಆಯ್ತು, ಇದು ಸಮದಳಿ ಮೀನು ತಿಕ್ಕನ್ ಇದರಲ್ಲೇ ಮಾಡಿಬಿಡ. ಅದನ್ನು ತಿಕ್ಕನ್ ಹಾಕಲಾಯ್ತು. ಹಾಯ್ 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 ಹಾಯ್.